ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಅಪ್ಡೇಟ್ಸ್. ಸೊ ಬಿಗ್ ಬಾಸ್ನ ವೋಟಿಂಗ್ ರಿಸಲ್ಟ್ನ ನೋಡೋಣ. ಶುಕ್ರವಾರದ ಸಂಜೆ ವೋಟಿಂಗ್ ರಿಸಲ್ಟ್ನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ, ಯಾರಿಗೆ ಅತಿ ಕಡಿಮೆ ವೋಟ್ ಬಂದಿದೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ, ಸೊ 10,000 ಸಬ್ಸ್ಕ್ರೈಬರ್ಗೆ ತುಂಬ ಹತ್ತಿರ ಇದ್ದೀವಿ. ಇನ್ನೊಂದು 500 ಸಬ್ಸ್ಕ್ರೈಬರ್ ಮಾತ್ರ ಬೇಕು. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ನ ರೀಚ್ ಆಗೋಣ. ಆ್ಯಂಡ್ ಇನ್ನೂವರೆಗೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂತ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಸೊ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಿದಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಈ ವಾರ 8 ಜನ ಮನೆಯಿಂದ ಹೋಗಲು ನಾಮಿನೇಟ್ ಆಗಿದ್ದಾರೆ. ಸೊ ವೋಟಿಂಗ್ ಲೈನ್ ನಾಳೆವರೆಗೂ ಓಪನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಗೊತ್ತಿಲ್ಲ. ಇವತ್ತು ರಾತ್ರಿ 11 ಗಂಟೆ ಒಳಗೆ ನೀವು ವೋಟ್ ಮಾಡಿಲ್ಲ ಅಂದರೆ ವೋಟ್ ಮಾಡಿ, ಹೇಳೋಕ್ಕಾಗಲ್ಲ. ಶನಿವಾರ 6 ಗಂಟೆವರೆಗೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು ಏನಾಗುತ್ತೆ ಅಂತ. ಸೊ ಈ ವಾರ 8 ಜನ ನಾಮಿನೇಟ್ ಆಗಿದ್ದಾರೆ. ಸೊ 8 ಜನ ಯಾರಂತ ನಿಮಗೆಲ್ಲ ಗೊತ್ತೇ ಇದೆ. ಸೊ ಚೈತ್ರಾ ಕುಂದಾಪುರ್, ಗೌತಮಿ, ಮಂಜು, ಧನ್ರಾಜ್, ಹನುಮಂತ, ಮೋಕ್ಷಿತಾ, ತ್ರಿವಿಕ್ರಮ್, ಐಶ್ವರ್ಯ. ಸೊ ಇಷ್ಟು ಜನರಲ್ಲಿ ಮೊದಲನೇ ಸ್ಥಾನ ಯಾರಿಗೆ, ಎರಡನೇ ಸ್ಥಾನ ಯಾರಿಗೆ, ಕೊನೆಯ ಸ್ಥಾನ ಯಾರಿಗೆ ಅಂತ ನೋಡೋದಾದರೆ, ಸೊ ಅದಕ್ಕಿಂತ ಮೊದಲು ಇನ್ನೊಂದು ಏನಂದರೆ, ಈ ವಾರದ ಕ್ಯಾಪ್ಟನ್ ಮತ್ತೆ ಭವ್ಯಗೌಡ ಅವರಾಗಿದ್ದಾರೆ. ಸೊ ಭವ್ಯಗೌಡ ಅವರು ಮೋಸ ಮಾಡಿ ಕ್ಯಾಪ್ಟನ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಅದು ಪ್ರೂವ್ ಆಗುತ್ತೆ, ನೋಡೋಣ ಏನಾಗುತ್ತೆ ಅಂತ. ಸೊ ಹೋದ ಸೀಸನ್ ಕೂಡ ಈ ಥರ ಆಗಿತ್ತು. ಯಾರಂದರೆ ವರ್ತೂರ್ ಸಂತೋಷ್ ಅವರು ಮಾಡಿದರು ಆ ಥರ. ಸೊ ನೋಡೋಣ ಏನಾಗುತ್ತೆ ಅಂತ. ಕಂಟಿನ್ಯೂ ಈ ವಾರ ಕೂಡ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಸೊ ಅದು ಪ್ರೊಮೋನ ನೋಡಿ ಏನೂ ಹೇಳೋಕ್ಕಾಗಲ್ಲ. ಸೊ ಎಪಿಸೋಡ್ ನೋಡಿದ ಮೇಲೆ ರಿವ್ಯೂ ಮಾಡಬೇಕು. ಈಗ ವೋಟಿಂಗ್ ರಿಸಲ್ಟ್ನ ನೋಡೋದಾದರೆ, ಮೊದಲೇ ಸ್ಥಾನ ಬಂದಿರೋದು ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ. ಸೊ ಬೆಳಿಗ್ಗೆ ಕೂಡ ವಿಡಿಯೋ ಮಾಡಿದ್ದೆ, ಅವಾಗ ಕೂಡ ಹನುಮಂತ ಅವರು ಮೊದಲೇ ಸ್ಥಾನದಲ್ಲಿದ್ದರು. ಈಗೂ ಕೂಡ ಸೇಮ್ ಹನುಮಂತ ಅವರೇ ಮೊದಲೇ ಸ್ಥಾನದಲ್ಲಿದ್ದಾರೆ. ಸೊ 26% ವೋಟ್ ಇವತ್ತು ಹನುಮಂತ ಅವ್ರಿಗೆ ಬಂದಿದೆ ಅಂತೆ. ಸೊ ಆ 100%ಅಲ್ಲಿ 26% ವೋಟು ಹನುಮಂತ ಅವರಿಗೆ ಬಂದಿದೆ ಬಿಗ್ ಬಾಸ್ ಇವತ್ತಿನ ಶುಕ್ರವಾರದ ವೋಟಿಂಗ್ ರಿಸಲ್ಟಲ್ಲಿ, ಸಂಜೆ ವೋಟಿಂಗ್ ರಿಸಲ್ಟಲ್ಲಿ. ಇನ್ನು ಎರಡನೇ ಸ್ಥಾನ ನೋಡೋದಾದರೆ ಅದು ತ್ರಿವಿಕ್ರಮ್ ಅವರು. ಸೊ ತ್ರಿವಿಕ್ರಮ್ ಅವ್ರದ್ದು ಎಷ್ಟು ಅಂತ ಬಂದಿಲ್ಲ, ಆದರೆ ಎರಡನೇ ಸ್ಥಾನದಲ್ಲಿ ಇರೋದು ಮಾತ್ರ ಇವರೇ ಅಂತೆ ವೋಟಿಂಗ್ ರಿಸಲ್ಟಲ್ಲಿ ಅಪ್ಡೇಟ್ ಪ್ರಕಾರ. ಸೊ ಇವತ್ತು ಮೊದಲನೇ ಸ್ಥಾನ ಹನುಮಂತ, ಎರಡನೇ ಸ್ಥಾನ ತ್ರಿವಿಕ್ರಮ್ ಅವರು. ಇನ್ನು ಮೂರನೇ ಸ್ಥಾನದಲ್ಲಿ ನೋಡೋದಾದರೆ ಚೇಂಜ್ ಆಗಿದೆ. ಸೊ ಮೂರನೇ ಸ್ಥಾನಕ್ಕೆ ಉಗ್ರಂ ಮಂಜು ಅವರು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಬೆಳಿಗ್ಗೆ ಇವರು 4ನೇ ಸ್ಥಾನಕ್ಕೆ ಏನಾದರೂ, ಆದರೆ ಈಗ ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ ಅಪ್ಡೇಟ್ ಪ್ರಕಾರ. ಸೊ ಶುಕ್ರವಾರದ ವೋಟಿಂಗ್ ರಿಸಲ್ಟಲ್ಲಿ ಉಗ್ರಂ ಮಂಜು ಅವರಿಗೆ 3ನೇ ಸ್ಥಾನ ಸಿಕ್ಕಿದೆ. ಇನ್ನು 4ನೇ ಸ್ಥಾನ ನೋಡೋದಾದರೆ ಅದು ಮೋಕ್ಷಿತಾ ಪೈ ಅವರು. ಮೋಕ್ಷಿತಾ ಪೈ ಅವರು ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. 5ನೇ ಸ್ಥಾನ ನೋಡೋದಾದರೆ ಅದು ಧನ್ರಾಜ್ ಆಚಾರ್ ಅಂತಲೇ ಹೇಳ್ಬೋದು. ಸೊ ಇವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ, ಇವರಿಗೆ ಚೆನ್ನಾಗಿ ಆಡಬೇಕು. ಸೊ ಏನಾಗುತ್ತೆ ಗೊತ್ತಿಲ್ಲ, ಈ ವಾರ ಇವ್ರನ್ನೂ ಕೂಡ ಕಳಿಸೋ ಚಾನ್ಸ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಸೊ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಇವರು 5ನೇ ಸ್ಥಾನದಲ್ಲಿದ್ದಾರೆ ವೋಟಿಂಗ್ ರಿಸಲ್ಟಲ್ಲಿ. ಇನ್ನು 6ನೇ ಸ್ಥಾನದಲ್ಲಿ ನೋಡೋದಾದರೆ ಗೌತಮಿ ಜಾಧವ್ ಅವರು. ಗೌತಮಿ ಅವರು ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ 6ನೇ ಸ್ಥಾನದಲ್ಲಿದ್ದಾರೆ. ಇವರು ಕೂಡ ಡೇಂಜರ್ ಝೋನ್ ಅಂತಲೇ ಹೇಳ್ಬೋದು, ಹೇಳೋಕ್ಕಾಗಲ್ಲ. ಇವ್ರನ್ನೂ ಕೂಡ ಕಳಿಸ್ಬೋದು. ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಶಿಶಿರ್ ಅವರು ಯಾವ ಥರ ಹೋದರೂ ಆ ಥರ ಇವರು ಕೂಡ ಹೋಗೋ ಚಾನ್ಸ್ ಇದೆ TRPಗೋಸ್ಕರ. ಸೊ ನೋಡೋಣ ಏನಾಗುತ್ತೆ ಅಂತ. ಇನ್ನು 7ನೇ ಸ್ಥಾನದಲ್ಲಿರೋದು ಐಶ್ವರ್ಯ ಅವರು. ಐಶ್ವರ್ಯ ಅವರು ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ 7ನೇ ಸ್ಥಾನದಲ್ಲಿ ಇದ್ದಾರೆ, ಬಾಟಮಲ್ಲಿದ್ದಾರೆ ಇವರು. ಸೊ ಇನ್ನು 8ನೇ ಸ್ಥಾನ ನಿಮಗೆಲ್ಲ ಗೊತ್ತೇ ಇರುತ್ತೆ, ಚೈತ್ರಾ ಕುಂದಾಪುರ್ ಅವರು ಸೇಮ್. ಸೊ ಚೈತ್ರಾ ಕುಂದಾಪುರ್ ಅವ್ರನ್ನ ಕಳಿಸಲ್ಲ ನನಗನ್ಸೋ ಪ್ರಕಾರ, ಐಶ್ವರ್ಯ ಅವ್ರನ್ನ ಈ ವಾರ ಕಳಿಸ್ತಾರೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಈ ವಾರ ಮನೆಯಿಂದ ಯಾರು ಹೊರಗೆ ಹೋಗಬೇಕು, ನೀವು ಯಾರಿಗೆ ವೋಟ್ ಮಾಡಿದ್ದೀರಾ? ಸೊ ಇನ್ನೂ ವೋಟ್ ಮಾಡಿಲ್ಲ, ದಯವಿಟ್ಟು ಹೋಗಿ ವೋಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗೆ. ಆ್ಯಂಡ್ ನೀವು ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ಸೀಸನ್ನ ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ, ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಆಯಿತಾ. ಸೊ ಈ ಸೀಸನ್ನ ತ್ರಿವಿಕ್ರಮ್ ಅಥವಾ ಹನುಮಂತ ಇಬ್ಬರಲ್ಲಿ ಯಾರು ಗೆಲ್ಲಬೇಕು ನಿಮಗೆ? ನನಗನ್ಸೋ ಪ್ರಕಾರ ಇವರಿಬ್ಬರಲ್ಲಿ ಒಬ್ಬರು ಗೆಲ್ತಾರೆ ಅನಿಸುತ್ತೆ. ಸೊ ರಜತ್ ಅವರು ಈ ವಾರ ನಾಮಿನೇಟ್ ಆಗಿಲ್ಲ, ಅವರು ಸೇಫ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಅಪ್ಡೇಟ್ ಪ್ರಕಾರನ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿದ್ದೆ, ಆದರೆ ಅವ್ರನ್ನ ಟಾರ್ಗೆಟ್ ಮಾಡಿಲ್ಲ ಮನೆಯವರು ಈ ವಾರ ಟಾರ್ಗೆಟ್ ಮಾಡಿರೋದು ಹನುಮಂತ ಅವ್ರನ್ನ ಮಾತ್ರ. ಮನೆ ಮಂದಿ ಎಲ್ಲ ಟಾರ್ಗೆಟ್ ಮಾಡಿದ್ದಾರೆ ಹನುಮಂತ ಅವ್ರನ್ನ. ಯಾಕಂದರೆ ಹೋದ ವಾರ ಕಿಚ್ಚ ಸುದೀಪ್ ಅವರು ಹನುಮಂತ ಅವರಿಗೆ ಸ್ವಲ್ಪ ಬೈತಾರಲ್ಲ, ಆ ಕಾರಣಕ್ಕೆ ಇಟ್ಕೊಂಡು ಮನೆಯವರೆಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಸೊ ಹೇಳಿ ನಿಮ್ಮ ಪ್ರಕಾರ ಯಾರು ಹೋಗಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ವೋಟಿಂಗ್ ರಿಸಲ್ಟ್ ನಾನು ನಿಮ್ಗೆ ಹೇಳಿದ್ದೀನಿ. ಮೊದಲನೇ ಸ್ಥಾನ ಹನುಮಂತ, ಎರಡನೇದಾಗಿ ತ್ರಿವಿಕ್ರಮ್, ಮೂರನೇದು ಉಗ್ರಂ ಮಂಜು, 4ನೇದು ಮೋಕ್ಷಿತಾ ಅವರು, 5ನೇದು ಧನ್ರಾಜ್, 6ನೇದು ಗೌತಮಿ ಅವರು, 7ನೇದು ಐಶ್ವರ್ಯ, 8ನೇದು ಚೈತ್ರ ಅವರು. ಸೊ ವೋಟಿಂಗ್ ರಿಸಲ್ಟ್ ಎಷ್ಟಿದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ. ಇನ್ನೂವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.